ನಮಸ್ಕಾರ ಸ್ನೇಹಿತರೆ. ಇದು ಇಲ್ಲಿ ಕಾಣತಕ್ಕಂಥದ್ದು ಫಲ್ಗುಣಿ ನದಿ. ಈ ಫಲ್ಗುಣಿ ನದಿಯಲ್ಲಿ ಇಲ್ಲಿ ನಾನು ಕಾಣಿಸ್ತಕ್ಕಂಥ ಮೀನುಗಳು ಸತ್ತಿರೋದು. ಬಹಳಷ್ಟು ಮೀನುಗಳು ಈ ಸಮುದ್ರದಲ್ಲಿ ಇವತ್ತು ಸತ್ತು ತೇಲ್ತಾ ಇದೆ. ಬಹಳಷ್ಟು ಜಲಚರಗಳು ಅದಕ್ಕೆ ಉಸಿರಾಡದ ತೊಂದರೆಯಿಂದ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದೆ. ಮೀನುಗಳಂತೂ ಯಾವುದೇ ರೀತಿಯ ಜಾತಿಯ ಮೀನುಗಳು ಇಲ್ಲಿ ಉಳಿಯೋದಕ್ಕೆ ಸಾಧ್ಯನೇ ಇಲ್ಲ. ಕಾರಣ ಏನಂದರೆ, ಬೈಕಂಬಾಡಿ ಹತ್ತಿರದ ನಮ್ಮ ಡೌನ್ ತೋಕೂರು ಸಮೀಪದಲ್ಲಿರುವತಕ್ಕಂಥ ಕುಡುಂಬೂರು, ಆ ಜಾಗದಲ್ಲಿರತಕ್ಕಂಥ ಕೈಗಾರಿಕೆಗಳಿಂದ ಕಶ್ಮಲವಾದ ನೀರನ್ನು ನಮ್ಮ ಈ ಫಲ್ಗುಣಿ ನದಿಗೆ ಬಿಟ್ಟ ಕಾರಣ ಇವತ್ತು ಈ ಜಲಚರಗಳು, ಈ ಮೀನುಗಳು ಎಲ್ಲವೂ ಸತ್ತು ನೀರಲ್ಲಿ ತೇಲ್ತಾ ಇದೆ. ಇದರಿಂದ ಕೇವಲ ಮೀನು ಮಾತ್ರ ಸಾಯುವುದಲ್ಲ, ಈ ಪರಿಸರದ ಜನರಿಗೂ ಕೂಡ ತುಂಬ ಆತಂಕ ಎದುರಾಗಿದೆ. ಯಾಕೆಂದರೆ ಹತ್ತಿರದ ನಿವಾಸಿಗಳು, ಇಲ್ಲಿಂದ ಮರವರು ಆಗಿರ್ಬೋದು ಅಥವಾ ಗುರುಪುರದಿಂದ ಸುಮಾರು ಕೂಳೂರು ಬೆಂಗ್ರೆ ತನಕನೂ ಈ ಪರಿಸರದ ಜನರು ಅವರು ಬಳಸ್ತಕ್ಕಂಥ ಬಾವಿಯ ನೀರಿಗೂ ಈ ನೀರು ಸಂಪರ್ಕ ಇದೆ. ಇದೇ ನದಿಯ ನೀರು ಬಾವಿಗಳಿಗೆ ನೇರ ಹೋಗುವುದರಿಂದ ಜನಗಳಿಗೆ ಮುಂದಿನ ದಿನಗಳಲ್ಲಿ ರೋಗ ರುಜಿನಗಳು ಬಂದು ಜನಗಳು ಅನಾರೋಗ್ಯ ಪೀಡಿತರಾಗುವುದು ಖಂಡಿತ. ಅದಕ್ಕಾಗಿ ಇದು ಮೊದಲನೇದಾಗಿ ಅಲ್ಲ, ಪ್ರತಿ ವರ್ಷವೂ ಇದೇ ಥರ ಈ ನೀರಿನಲ್ಲಿ ಮೀನುಗಳು ಸಾಯೋದು ಕಂಡು ಬಂದಿದೆ. ಅದನ್ನು ಯಾವುದೇ ರೀತಿಯ ಈ ಫ್ಯಾಕ್ಟ್ರಿಗೆ ಯಾವುದೇ ರೀತಿಯ ಒಂದು ನಿರ್ಬಂಧವನ್ನು ಹಾಕದೆ, ಆ ಫ್ಯಾಕ್ಟ್ರಿಯನ್ನು ಮುಚ್ಚದೆ ಜನಗಳಿಗೆ ತೊಂದರೆ ಕೊಡುವಂಥ ಕೆಲಸ ಆಗಿದೆ. ಸ್ಥಳೀಯ ಆಡಳಿತ, ಬಜ್ಪೆ ಪಟ್ಟಣ ಪಂಚಾಯಿತಿ ಆಗಿರ್ಬೋದು, ತೋಕೂರು ಗ್ರಾಮ ಪಂಚಾಯಿತಿ ಆಗಿರ್ಬೋದು, ಹಾಗೂ ಮಂಗಳೂರು ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿ ಆಗಿರ್ಬೋದು, ಅಲ್ಲದೆ ನಮ್ಮ ಜಿಲ್ಲಾಡಳಿತ ಕೂಡ ಇದಕ್ಕೆ ಕೂಡಲೇ ಇದಕ್ಕೆ ಪರಿಹಾರ ಮಾಡಿಕೊಂಡು ಆ ಫ್ಯಾಕ್ಟ್ರಿಗಳನ್ನು ಮುಚ್ಚುವಂಥ ಕೆಲಸ ಮಾಡಬೇಕು ಅಂತ ಹೇಳ್ತಾ ಇದ್ದೇನೆ. ನಾನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಮಂಗಳೂರು ತಾಲೂಕು ಸಂಚಾಲಕನಾದ ರಾಘವೇಂದ್ರ ತಮ್ಮಲ್ಲಿ ಎಲ್ಲರಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ, ಈ ಫ್ಯಾಕ್ಟ್ರಿಗಳನ್ನು ಮುಚ್ಚಿ ದಯವಿಟ್ಟು ಜನರನ್ನು ಬದುಕುವುದಕ್ಕೆ ಅವಕಾಶ ಮಾಡಿಕೊಡಿ ಅಂತ ನಾನು ಈ ಮೂಲಕ ಕೇಳಿಕೊಳ್ತಾ ಇದ್ದೀನಿ.